ಅದ್ಭುತವಾದಂತಹ ವಿಚಾರಧಾರೆ. ನಾವೆಲ್ಲರೂ ಕೂಡ ಸಾಧನೆಯನ್ನ ಮಾಡಬೇಕಾಗಿರುವಂಥದ್ದು. ರಮಣ ಮಹರ್ಷಿಗಳು ಅಂತಂದಾಗ ಹಲವಾರು ಜನರಿಗೆ ಏನೂ ಇಲ್ಲ, ಬರೀ ಹೂವಾಮೈ ಅಂತದ್ದಲ್ಲ. ಎಲ್ಲ ರೀತಿಯ ಕರ್ಮವನ್ನ, ಪೂಜೆ, ಜಪ, ಧ್ಯಾನ ಎಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ, ಎಷ್ಟು ವಿಚಾರವನ್ನ ಮಾಡಿ ಒಂದೊಂದನ್ನು ಹೇಳಿದ್ದಾರೆ ಅಂತ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದನ್ನ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಇನ್ನೊಂದು ಸರಿ ಬೇಕಾದ್ರೆ ವಿಡಿಯೋ ನೋಡೋದು, ಆಡಿಯೋ ನೋಡೋದು, ಹುಡುಕೋದು ಮಾಡಿ ಅನುಷ್ಠಾನಕ್ಕೆ ತರೋದು ಮುಖ್ಯ. ಸೊ ಆ ಅನುಷ್ಠಾನ ತರ್ತೀರಾ ಅಂತ ಭಾವಿಸ್ತಾ ನಿಮ್ಮ ಪ್ರಶ್ನೆಗಳನ್ನ ಕೋರ್ತಾ ಇದ್ದೀವಿ. ಯೂಟ್ಯೂಬ್ ನಲ್ಲಿ ಆಗ್ಬಹುದು ಅಥವಾ ಇಲ್ಲಾಗ್ಬಹುದು. ಹ್ಯಾಂಡ್ಸ್ ರೇಸ್ ಮಾಡಿ ಅವಕಾಶವನ್ನ ನಮ್ಮ ವಾಲಂಟಿಯರ್ಸ್ ನಿಮಗೆ ಕೊಡ್ತಾರೆ. ಏನಾದ್ರು ಪ್ರಶ್ನೆಗಳಿದೆಯಾ? ವಿಲ್ ವೇಟ್ ಫಾರ್ ಫ್ಯೂ ಸೆಕೆಂಡ್ಸ್. ಪ್ರಶ್ನೆಗಳಿಲ್ಲ ಅಂದ್ರೆ ಪರವಾಗಿಲ್ಲ, ಅನುಷ್ಠಾನ ಮುಖ್ಯ. ಆದ್ರೆ ಈ ಜಪ ಧ್ಯಾನ ಅಂದಾಗ ಹಲವಾರು ಜನಕ್ಕೆ ಹಲವಾರು ಪ್ರಶ್ನೆಗಳು ಬರುತ್ತೆ, ಕೇಳಬಹುದು. ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ ಪ್ರಮೋದ್ ಸರ್. ಹಾ. ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಸೇವಾ ಅಂಡ್ ವಾಲಂಟರಿ ಸರ್ವಿಸ್ ಅನ್ನುವಂಥದ್ದನ್ನ ಸನ್ಶೈನ್ ಅನ್ನುವಂಥವ್ರು ಕೇಳಿದ್ದಾರೆ. ಅದನ್ನ ಹೇಳಿದ್ದೆ, ಇನ್ನೊಂದ್ಸರಿ ಹೇಳೋದಾದ್ರೆ ವಾಲಂಟಿಯರಿಂಗ್ ಸರ್ವಿಸ್ ಅಂತ ಅಂದಾಗ ನನ್ನ ಹತ್ರ ಇದೆ, ನಿನ್ನ ಹತ್ರ ಇಲ್ಲ. ಐ ವಾಲಂಟಿಯರ್ ಬಿಕಾಸ್ ದ ಅದರ್ ಪರ್ಸನ್ ಇಸ್ ಅಂಡರ್ ಪ್ರಿವಿಲೇಜ್ಡ್. ಅವರಲ್ಲಿ ಏನು ಇಲ್ಲ, ನನ್ನ ಹತ್ರ ಏನೋ ಇದೆ, ಹಾಗಾಗಿ ನಾನು ಆ ಒಬ್ಬ ವ್ಯಕ್ತಿಗೆ ಸಹಾನುಭೂತಿಯಿಂದ ಇಲ್ಲದೆ ಇರುವಂತಹ ವ್ಯಕ್ತಿಗೆ ನಾನು ಒಂದು ಹಂತದಲ್ಲಿ ನಿಂತು, ತಗೊಳಪ್ಪ ನಿನಗೆ ಊಟ ತಗೋತಿಯಾ ತಗೋ, ಎಜುಕೇಶನ್ ತಗೋತಿಯಾ ತಗೋ, ನಿನ್ನತ್ರ ಇಲ್ಲ ನನ್ನ ಹತ್ರ ಇದೆ ತಗೋ ಅಂತ ಕೊಡುವಂಥದ್ದು. ಐ ಸ್ಟ್ಯಾಂಡ್ ಆನ್ ಅ ಪೆಡಸ್ಟಲ್ ಅಂಡ್ ಗಿವ್ ಹಿಮ್. ಅಂದ್ರೆ ಒಂದು ಹಂತ ಸ್ಟೇಜ್ ಮೇಲೆ ನಿಂತು ಅವನಿಗೆ ಕೊಡುವಂಥದ್ದನ್ನ ವಾಲಂಟಿಯರಿಂಗ್ ಹೆಲ್ಪಿಂಗ್ ಅಂತ ಅಂತೀವಿ. ಹೆಲ್ಪಿಂಗ್ ಇರುವಾಗ ಏನಾಗುತ್ತೆ, ನಮ್ಮ ಕೈ ಕೆಳಗೆ ಹೋಗುತ್ತೆ, ಅಂದ್ರೆ ನಾನ್ ಮೇಲಿದ್ದೀನಿ ಕೆಳಗಿದ್ದೀನಿ ಅಂತ. ಆದ್ರೆ ಸೇವೆ ಅಂತ ಅಂದಾಗ ಪೂಜನಂ ಅನ್ನುವಂಥದ್ದು ಇದೇನು, ಈಷಧೀಯುಕ್ತ ಸೇವನಂ ಅಂತ. ಅಲ್ಲಿರುವಂಥವನು ಪರಮಾತ್ಮನ ನಾವು ಕೆಳಗಿಡಲ್ಲ, ಪರಮಾತ್ಮನ ನಾವು ಪೀಠದ ಮೇಲೆ ಕೂರಿಸ್ತೀವಿ, ನಾವು ಕೆಳಗಿರ್ತೀವಿ, ಅವನಿಗೆ ಅರ್ಪಿಸ್ತೀವಿ. ಸೊ ಹಾಗಾದಾಗ ಅಲ್ಲಿ ಇರುವಂಥವನು ಪರಮಾತ್ಮ ನನಗೆ ನಾನು ಕೊಡಬೇಕಾಗಿದ್ದಂತಹದಕ್ಕಿಂತ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ. ಯು ಹ್ಯಾವ್ ಗಿವನ್ ಮಿ ಅನ್ ಆಪರ್ಚುನಿಟಿ ಟು ಸರ್ವ್, ಟು ಬಿಕಮ್ ಪ್ಯೂರ್. ನನಗೆ ಈ ಪುಣ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಯು ಅಂತ. ಅಲ್ಲಿ ನಾವು ವಾಲಂಟಿಯರಿಸಮ್ ಅಲ್ಲಿ ಅವರಿಂದ ಥ್ಯಾಂಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೇವೆಯಲ್ಲಿ ವಿ ಥ್ಯಾಂಕ್ ದ ಆಪೋಸಿಟ್, ಅಂದ್ರೆ ಬೆನಿಫಿಷಿಯರಿ. ಯಾಕಂದ್ರೆ ಅವನಿಂದ ನನಗೆ ಆಪರ್ಚುನಿಟಿ ಸಿಕ್ತು. ಆಪರ್ಚುನಿಟಿ ಇಲ್ಲ ಅಂದ್ರೆ ಉತ್ತಮ ಕರ್ಮ ಮಾಡಕ್ಕಾಗ್ತಿರ್ಲಿಲ್ಲ. ಉತ್ತಮ ಕರ್ಮ ಮಾಡ್ತಿರ್ಲಿಲ್ಲ ಅಂದಿದ್ರೆ ನನಗೆ ಪುಣ್ಯ ಪ್ರಾಪ್ತಿ ಇಲ್ಲ. ಪುಣ್ಯ ಪ್ರಾಪ್ತಿ ಇಲ್ಲ ಅಂತಂದ್ರೆ ನನಗೆ ಚಿತ್ತಶುದ್ಧಿ ಇಲ್ಲ. ಚಿತ್ತಶುದ್ಧಿ ಇಲ್ಲ ಅಂದ್ರೆ ನನಗೆ ಮೋಕ್ಷ ಇಲ್ಲ. ಸೊ ಹಾಗಾಗಿ ನನ್ನ ಮೋಕ್ಷಕ್ಕೆ ಕಾರಣ ನೀನಾಗ್ತಾ ಇದೀಯಾ. ಸೊ ನಿನ್ಗೆ ನಾನು ಐ ಆಮ್ ಥ್ಯಾಂಕ್ಫುಲ್ ಟು ಯು ಅಂತ. ಯಾರು ಮೋಕ್ಷಕ್ಕೆ ಕಾರಣ ಆಗ್ತಾರೆ? ದೇವರು. ಸೊ ಹಾಗಾಗಿ ನೀನು ಕೂಡ ನನಗೆ ಪ್ರತ್ಯಕ್ಷ ದೇವರು. ಶಿವಜ್ಞಾನೇ ಜೀವ ಸೇವಾ. ನೀನು ಶಿವನೇ ಆಗಿದ್ಯಾ, ನೀನು ವಿಷ್ಣುವೇ ಆಗಿದ್ಯಾ, ನೀನು ಕೃಷ್ಣನೇ ಆಗಿದ್ದೀಯಾ ಅಂತ ಭಾವದಲ್ಲಿ ಮಾಡೋದು ಸೇವೆ. ಏನೂ ಇಲ್ಲ, ಕೊಡ್ತೀನಿ ನೀನು. ಫಸ್ಟ್ ಕೊಡೋದಕ್ಕೆ ಶುರು ಮಾಡಿ, ಆಮೇಲೆ ಈಷಧಿ ಸೇರಿಸ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಅದು ಮಾಡೋದು ಮುಖ್ಯ. ಯೂಟ್ಯೂಬ್ ನಲ್ಲಿ ಮತ್ತೆ ಇಲ್ಲಿ ಬಂದಿರುವಂತಹ ಪ್ರಶ್ನೆ ಹೆಚ್ಚು ಕಮ್ಮಿ ಒಂದು ರೀತಿಯಾಗಿದೆ. ಇಲ್ಲಿ ಸುಧಾರಾಣಿ ಅವರು ಕೇಳಿದ್ದಾರೆ, ನಾವು ಗುರುಗಳ ನಾಮ ಜಪವನ್ನ ಮಾಡಬಹುದಾ ಅಂತ ಹೇಳಿ. ಹಾಗೆ ಯೂಟ್ಯೂಬ್ ನಲ್ಲಿ ಕೇಳಿರುವಂತದ್ದು, ನಾವು ಕೆಲಸ ಮಾಡುವಾಗ ಕೂಡ ಡ್ಯೂರಿಂಗ್ ವರ್ಕ್ ನಾವು ಧ್ಯಾನವನ್ನ ಅಥವಾ ಜಪವನ್ನ ಮಾಡಬಹುದಾ ಅಂತ ಕೇಳಿದ್ದಾರೆ. ಸೊ ಗುರುವಿನ ಜಪವನ್ನ ಮಾಡಬಹುದಾ? ಖಂಡಿತವಾಗ್ಲೂ ಮಾಡಬಹುದು. ಆದ್ರೆ ಗುರು ಅನ್ನುವಂಥವ್ರು ವ್ಯಕ್ತಿ ಅಲ್ಲ, ತತ್ವ ಅಂತ ಗೊತ್ತಾಗಬೇಕು. ವ್ಯಕ್ತಿಯ ಜಪವನ್ನ ಮಾಡಿದ್ರೆ ಏನೂ ಆಗೋದಿಲ್ಲ. ಹಲವಾರು ಜನ ಇವತ್ತಿನ ಯುವಕರನ್ನು ಕೇಳಿ, ಅವರು ಮಾಡ್ತಾರೆ. ಯಾರ್ದು? ರಿತಿಕ್ ರೋಷನ್ದನ್ನ, ಆಲಿಯಾ ಭಟ್ದನ್ನ, ಶಾರುಖ್ ಖಾನ್ದನ್ನ, ಇವತ್ತು ಯಾರ್ಯಾರೋ ಜೈಲ್ಗೆ ಹೋಗಿರೋಂಥವ್ರದನ್ನ, ಇಂಥವ್ರದನ್ನು ಮಾಡ್ತಾರೆ. ಅದು ವ್ಯಕ್ತಿಯ ಪೂಜೆ ಆಗತ್ತೆ, ವ್ಯಕ್ತಿ ಪೂಜೆಯನ್ನ ಒಪ್ಪಿಲ್ಲ. ಗುರುವು ಕೂಡ ವ್ಯಕ್ತಿಯೇ ಆದ್ರೂ ಕೂಡ ಅವರು ತತ್ವದ ಒಂದು ಪ್ರತಿನಿಧಿ. ಸೊ ಹಾಗಾಗಿ ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ಅಂತ ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳುವಂತೆ, ಗುರು ಅನ್ನುವಂಥವ್ರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅನ್ನುವಂಥದ್ರಲ್ಲಿ ಗುರು ಅನ್ನುವಂಥವ್ರು ಆ ಪರಮಾತ್ಮನ ವ್ಯಕ್ತ ರೂಪ. ಅದನ್ನ ನಾನು, ಆ ಪರಮಾತ್ಮ ನನಗೆ ನೇರವಾಗಿ ಕಾಣ್ತಾ ಇಲ್ಲ, ಈ ರೂಪದಿಂದ ಕಾಣ್ತಾ ಇದ್ದೇನೆ. ಇವರಲ್ಲೇ ನಾನು ಸರ್ವಜ್ಞತ್ವ, ಸರ್ವವ್ಯಾಪಿತ್ವ, ಸರ್ವಶಕ್ತಿತ್ವ ಇದೆಲ್ಲವನ್ನು ನೋಡ್ತಿದ್ದೀನಿ. ಆ ದೃಷ್ಟಿಯಲ್ಲಿ ನಾನು ಗುರುವನ್ನ ಭಗವಂತನೇ ಅಂತ ಮಾಡ್ತೀನಿ ಅಂದಾಗ ಗುರುವಿನ ಜಪವನ್ನ ಮಾಡಬಹುದು. ಮಾಡೋದು ತುಂಬಾ ಒಳ್ಳೇದು. ಗುರು ತತ್ವವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಲರ್ನ್ ವೇದಾಂತ ಚಾನೆಲ್ ನಲ್ಲೇ ನಾವು ಐ ಥಿಂಕ್ 8-10 ದಿನ ಗುರು ಸ್ತೋತ್ರದ ಒಂದು ವಿಶ್ಲೇಷಣೆಯನ್ನ ಮಾಡಿ, ಗುರು ಅಂದ್ರೆ ಯಾರು, ಗುರುವನ್ನ ನಾವು ಪಡೆಯೋದು ಹೇಗೆ, ಗುರುವಿನ ಧ್ಯಾನ ಮಾಡೋದು ಹೇಗೆ, ಇದೆಲ್ಲವನ್ನ ಇದೆ. ಗುರುವಿನಿಂದ ಪಡೆಯುವ ಉಪದೇಶ ಹೇಗೆ, ಇದೆಲ್ಲವೂ ಇದೆ. ದಯವಿಟ್ಟು ವೀಕ್ಷಿಸಿ. ಸೊ ಅದು ಮೊದಲನೇದು. ಇನ್ನು ಡ್ಯೂರಿಂಗ್ ದ ವರ್ಕ್ ಕೆನ್ ಐ ಡೂ ಧ್ಯಾನ ಆರ್ ಜಪ? ಧ್ಯಾನ ಮಾಡೋದಕ್ಕೆ ಹೋಗೋದು ಬೇಡ. ಯಾಕೆ ಅಂದಾಗ ಕಣ್ಣು ಮುಚ್ಕೊಂಡು ಧ್ಯಾನ, ಯಾಕಂದ್ರೆ ಧ್ಯಾನ ಅಂದಾಗ ಅದಕ್ಕೊಂದು ಪೋಸ್ಚರು ಗೀಸ್ಚರು ಎಲ್ಲ ಇರುತ್ತೆ. ಸೊ ಧ್ಯಾನ ಮಾಡುವಂಥದ್ದಲ್ಲ. ಜಪ ಮಾಡಬಹುದು, ಆದರೆ
ಜಪ ಮಾಡುವಂತಹ ನೆಪದಲ್ಲಿ ಕರ್ಮದ ಒಂದು ಕ್ವಾಲಿಟಿ ಹೋಗುವಂಥದ್ದಿಲ್ಲ. ಯಾಕೆ? ನಾವು ಆ ಯಾವ್ದದು ಈಶ್ವರ ಅರ್ಪಿತಂ ನೇಚ್ಛಯ ಕೃತಂ ಅಂದಾಗ ಈಶ್ವರನಿಗೆ ಅರ್ಪಣೆ ಮಾಡುವಂತಹ ಕರ್ಮ ಆಗಿರ್ಬೇಕು. ಹಾಗಾಗಿ ಈಶ್ವರನಿಗೆ ನಾನು ಅರ್ಪಣೆ ಮಾಡುವಂಥದ್ದು ಕ್ವಾಲಿಟೇಟಿವ್ ಕರ್ಮ ಆಗಿರ್ಬೇಕು, ಅದ್ಭುತವಾಗಿರ್ಬೇಕು. ಹಾಗಾಗಿ ಆ ಕರ್ಮವನ್ನ ನಾನು 100ಕ್ಕೆ 100 ಮನಸ್ಸಿಟ್ಟು ಚೆನ್ನಾಗಿ ಮಾಡ್ತೀನಿ. ಆ ಚೆನ್ನಾಗಿ ಮಾಡೋದಕ್ಕೆ ಡಿಸ್ಟ್ರಾಕ್ಷನ್ ಆಗೋದಿಲ್ಲ ಅಂದಾಗ ನೀವು ಜಪವನ್ನ ಮಾಡಿ. ಆದ್ರೆ ರಾಮ ಜಪವನ್ನ ಮಾಡ್ತಾ ಇದನ್ನ ನಾವು ಡಿಸ್ಟರ್ಬ್ ಮಾಡಿದ್ರೆ ನಾವು ಪರಮಾತ್ಮನಿಗೆ ಅರ್ಪಿಸೋದು ಕ್ವಾಲಿಟೇಟಿವ್ ಇರೋದಿಲ್ಲ. ಒಳ್ಳೆ ಹಣ್ಣನ್ನು ಕೊಡ್ಬಿಟ್ಟು ಯಾವ್ದೋ ಕೊಳತ ಹಣ್ಣನ್ನು ಕೊಡ್ತೀವಿ. ಸೊ ಹಾಗಾಗಿ ಜಪ ಯಾವಾಗ ಮಧ್ಯದಲ್ಲಿ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತೀರಾ, 5 ನಿಮಿಷ ಆಗತ್ತೆ, ಪಾಪ ಕೃಷ್ಣ ರಾಮ ಹೇಳಿ, ಅಥವಾ 2 ನಿಮಿಷ ಬ್ರೇಕ್ ತಗೊಳ್ತೀರಾ, ಕೂತ್ಕೊಂಡು ಆರಾಮಾಗಿ ಜಪ ಮಾಡಿ. ಆದ್ರೆ ನಿಮ್ಮ ಜಪ ಅಥವಾ ನಿಮ್ಮ ಚಿಂತನೆ ಇದು ಕ್ವಾಲಿಟಿ ಆಫ್ ವರ್ಕ್ ಅದನ್ನ ಕಡಿಮೆ ಮಾಡಬಾರದು. ಆ ರೀತಿಯಲ್ಲಿದ್ದರೆ ಖಂಡಿತವಾಗ್ಲೂ ಜಪವನ್ನ ಮಾಡಬಹುದು. ಎಲ್ಲೆಲ್ಲಿ ಬೇಕೋ ಅಷ್ಟು ಮಾಡಬಹುದು. ಜಪವನ್ನೇ ಕೆಲಸ ಮಾಡುವಾಗ 100ಕ್ಕೆ 100, ಕೆಲಸದಲ್ಲಿ ಜಪ ಇದ್ದಾಗ ಎಷ್ಟಾಗತ್ತೋ ಅಷ್ಟು, ಆ ರೀತಿಯಲ್ಲಿ ಮಾಡಬಹುದು. ಯಾರೋ ಒಂದಿಬ್ರು ಪ್ರಶ್ನೆಗೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅನ್ಸುತ್ತೆ. ಸ್ನೇಹಾಜಿ ನಮಸ್ಕಾರ ನಮಸ್ಕಾರ. ಗುರುಗಳೇ, ನಾನು ಪದ್ಮಶಾಸ್ತ್ರಿ, ಮೈಸೂರಿಂದ. ನಮಸ್ಕಾರ. ಅದೇ ನೀವು ತುಳಸಿ ಪೂಜೆ ಅಂತ ನಾವ್ ತಗೊಳ್ಳೋದಾದ್ರೆ ಅದನ್ನ ನೀವ್ ಹೇಳಿದ್ದನ್ನೇ ಒಂದು ಪ್ಲಾಸ್ಟಿಕ್ ಯೂಸೇಜ್ ಕಡಿಮೆ ಮಾಡಿ ನೀವು ಈ ರೀತಿ ಈ ಸ್ಥಾನದಲ್ಲಿ ಕೂತು ಹೇಳೋದು ತುಂಬಾ ಉಪಯುಕ್ತ. ಯಾಕೆಂದ್ರೆ ಅದ್ರಿಂದಲಾದ್ರೂ ಎಲ್ಲಾರು ಒಂದಷ್ಟು, ಅದಂತೂ ತುಂಬಾ ಒಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಈಗ. ಅದನ್ನ ಹೇಳಕ್ಕೆ ಅಂತ. ಮತ್ತೆ ಅದಲ್ದಲೆ ಕೆಲವರು ಈಗ ಹೇಳಿದ್ ಜಸ್ಟ್ ನೀವ್ ಹೇಳಿದ್ದು ಡಿಸ್ಟ್ರಾಕ್ಟ್ ಆಗ್ಬಾರ್ದು ಮಾಡೋ ಕೆಲ್ಸ ಅಂತ. ಆದ್ರೆ ಕೆಲವರು ಮಲ್ಟಿ ಟಾಸ್ಕಿಂಗ್ ಮಾಡೋರು ಇರ್ತಾರೆ. ನನ್ನ ಅನುಭವ ಏನು ಅಂತಂದ್ರೆ, ನಾನು ಅಥವಾ ಹೇಳ್ಕೋತಾ ಹಾಡು ಹೇಳ್ಕೋತಾ ಅಥವಾ ಇದನ್ನ ದೇವ್ರ ನಾಮ ಹೇಳ್ಕೋತಾ ದೇವ್ರ ನೈವೇದ್ಯ ಎಲ್ಲ ಯಾವಾಗ ಮಾಡ್ತೀವೋ ಅದು ತುಂಬಾ ರುಚಿಯಾಗಿರುತ್ತೆ ಅವತ್ತಿನ ದಿವಸನೇ. ಆ ರೀತಿ ಜಸ್ಟ್ ಇದನ್ನ ಹೇಳಿಕ್ಕೋಸ್ಕರ ಮಾಡ್ದೆ. ನಿಮ್ಮ ವಿವರಣೆ ವ್ಯಾಖ್ಯಾನ ಯಾವ ರೀತಿ ಇದ್ರೆ ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರು. ಹೇಗೆ ತುಳಸಿ ಪೂಜೆ ಮಾಡುವಂಥದ್ದು, ಯಾವ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು, ಅದು ಪ್ಲಾಸ್ಟಿಕ್ ಅದು ಉಪಲಕ್ಷಣ ಅಷ್ಟೇ. ನಿಮ್ಮ ಮನೆಯಲ್ಲಿ ಅವಕಾಶ ಇದ್ರೆ ಸೋಲಾರ್ ಹಾಕ್ಸಿ. ಯಾಕೆಂದ್ರೆ ಎಲೆಕ್ಟ್ರಿಸಿಟಿ ಮಾಡೋದ್ರಿಂದ ನಾವು ಸಮಾಜಕ್ಕೆ ತೊಂದರೆ ಕೊಡ್ತೀವಿ. ನಿಮ್ಮ ವೆಹಿಕಲ್ ಪೆಟ್ರೋಲ್ ಡೀಸೆಲ್ ಇದ್ರೆ, ಆದ್ರೆ ಪ್ರಯತ್ನ ಇದ್ದು ಅವಕಾಶ ಇದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾಡ್ಕೊಳ್ಳಿ. ಸೊ ಯಾವ ಯಾವ ರೀತಿಯಿಂದ ನಾವು ಪ್ರಕೃತಿಯನ್ನ ವಿಕೃತಿ ಮಾಡದೆ ಸಂಸ್ಕೃತಿಯ ಕಡೆ ಕರ್ಕೊಂಡು ಹೋಗ್ತೀವೋ ಅದೆಲ್ಲವನ್ನ ಫಾಲೋ ಮಾಡುವಂಥದ್ದು. ಇನ್ನು ಹೇಳಿದ ಹಾಗೆ ಮಲ್ಟಿ ಟಾಸ್ಕಿಂಗ್ ಅನ್ನುವಂಥದ್ದು ಖಂಡಿತವಾಗ್ಲೂ ಇಟ್ಸ್ ಅ ಮಿತ್. ಯಾರಿಗೂ ಮಲ್ಟಿ ಟಾಸ್ಕಿಂಗ್ ಮಾಡಕ್ ಆಗಲ್ಲ. ಮಾಡ್ತಾ ಇದೀವಿ ಅಂತ ಅನ್ಕೊಳ್ತೀವಿ. ಟಾಸ್ಕ್ ಬೇಕಾದ್ರೆ ಮಲ್ಟಿ ಆಗಬಹುದು, ಥಾಟ್ ಮಾತ್ರ ಯಾವತ್ತೂ ಒಂದೇ ಇರುತ್ತೆ. ಅಟ್ ಅ ಮೊಮೆಂಟ್ ಓನ್ಲಿ ಒನ್ ಥಾಟ್ ಕ್ಯಾನ್ ಬಿ ದೇರ್. ಮೈಂಡ್ ಹ್ಯಾಸ್ ದಟ್ ಲಿಮಿಟೇಷನ್, ಓನ್ಲಿ ಒನ್ ಥಾಟ್ ಅಟ್ ಅ ಟೈಮ್. ಸೊ ಹಾಗಾಗಿ ಮಲ್ಟಿ ಟಾಸ್ಕಿಂಗ್ ನೀವು ಮಾಡ್ಲೇಬೇಕಾಗತ್ತೆ. ನಾನು ನಡಿಲೂಬೇಕು, ಮಾತಾಡ್ಲೇಬೇಕು. ಆ ರೀತಿಯಲ್ಲಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ದೇಹ ನಡೆಸುತ್ತೆ. ಆದ್ರೆ ಒಂದು ಕಡೆಯಲ್ಲಿ ಅವ್ರು ಹೇಳಿದ ಹಾಗೆ ಸ್ತೋತ್ರವನ್ನ ಹೇಳ್ತಾ ಜಪವನ್ನ ಮಾಡ್ತಾ ಅಡಿಗೆ ಮಾಡೋದು ತುಂಬಾ ಒಳ್ಳೇದು, ಅದನ್ನ ಮಾಡಿ. ಆದ್ರೆ ದಟ್ ಕೆನಾಟ್ ಬಿ ಎ ರೀಪ್ಲೇಸ್ಮೆಂಟ್ ಫಾರ್ ಸಿಟ್ಟಿಂಗ್ ಜಪ. ಕೂತು ಜಪವನ್ನ ಮಾಡೋದಕ್ಕೆ ಅದು ರೀಪ್ಲೇಸ್ಮೆಂಟ್ ಅಲ್ಲ, ಅದನ್ನ ಎಕ್ಸ್ಟ್ರಾ, ಇದು ಮಿನಿಮಮ್. ಸೊ ಮಿನಿಮಮ್ 100, 200 ಎಷ್ಟು ನೀವು ಮಾಡ್ತಿರೋ ಅದನ್ನ ಕೂತು ಬೇರೆ ಯಾವ ಕರ್ಮವೂ ಇಲ್ಲದೆ. ಹೇಗೆ ಅಂತಂದ್ರೆ ನಿಮ್ಮ ಮಗ ಹೇಳ್ತಾನೆ, ನಾನ್ ಟಿವಿ ನೋಡ್ಕೊಂಡೇ ಓದಿದ್ರು ಚೆನ್ನಾಗಿ ಓದ್ತೀನಿ ಅಂತಂದ್ರೆ ಏನಂತೀರಾ? ಟಿವಿ ನೋಡ್ಕೊಂಡು ಓದಬೇಕಾರೆ, ಆದ್ರೆ ಓದೋದಕ್ಕೆ ಸಪರೇಟ್ ಆಗಿ ಹೋಗುವಂತ. ಹಾಗೆ ಓದ್ತಾ ಟಿವಿ ನೋಡಬಾರ್ದು ಅಂತ ನಮ್ಗೆ ಹೆಂಗಿರುತ್ತೋ ಹಾಗೆ ಜಪ ಮಾಡ್ತಾ ಬೇರೆದನ್ನ ಮಾಡಬಾರ್ದು. ಆದ್ರೆ ಬೇರೆದನ್ನ ಮಾಡ್ಬೇಕಾದ್ರೂ ಜಪ ಮಾಡಬಹುದು, ಸ್ತೋತ್ರ ಮಾಡಬಹುದು. ಸೊ ಈ ರೀತಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ಪ್ರಮೋದ್ ಸರ್, ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ. ಹಾ, ರಾಧಿಕಾ ನಟೇಶ್ ಅನ್ನುವಂಥವ್ರು ಕೇಳಿದ್ದಾರೆ, ಶುಡ್ ವಿ ಥಿಂಕ್ ಆಫ್ ಫಾರ್ಮ್ ಆರ್ ಶುಡ್ ವಿ ಥಿಂಕ್ ಆಫ್ ವರ್ಡ್ಸ್ ಇನ್ ಬೀಜ ಮಂತ್ರ? ಅದೇ ಇದು ಕೂಡ ಆಗ್ಲೇ ಉತ್ತರಿಸಿತ್ತು. ಏನಂದಾಗ ಇದರಲ್ಲಿ 3 ವಿಭಿನ್ನ ರೀತಿಯಲ್ಲಿ ಹೇಳುವಂತಹ ಗುರುಗಳು, ಸದ್ಗುರುಗಳು ಎಲ್ಲರೂ ಇದ್ದಾರೆ. ಜಪ ಅಂದ ತಕ್ಷಣ ಜಪಕ್ಕೆ ಒಂದು ನಾಮ ಇದೆ, ಅದಕ್ಕೆ ಒಂದು ಶಬ್ದ ಇದೆ, ಅದಕ್ಕೆ ಒಂದು ಹೇಳುವಂತಹ ಪದಗಳಿದೆ. ಸೊ ಆ ಪದವನ್ನೇ ಮಾಡಬೇಕು ಅನ್ನುವಂಥದ್ದು ಈ ಶ್ಲೋಕದಲ್ಲಿ ಬಂದಿರುವಂತಹ ಅರ್ಥ. ಹಾಗೆ ವೈದಿಕವಾಗಿ ನಾವು ವೇದ ಮಂತ್ರವನ್ನ ಹೇಳುವಾಗ, ವೇದ ಮಂತ್ರದ ಪಾರಾಯಣ ಮಾಡುವಾಗ ಅಲ್ಲಿ ಮುಖ್ಯ ಏನು ಅಂತಂದ್ರೆ ಶಬ್ದವೇ, ನಾದವೇ, ಸ್ವರವೇ. ಸೊ ಅದನ್ನೇ ಮಾಡೋದು, ಅದು ವಾಚಿಕ ಕರ್ಮ. ಅದರಿಂದನೇ ಆ ಒಂದು ಶಕ್ತಿಯ ಒಂದು ಅಭಿವ್ಯಕ್ತಿ ಆಗತ್ತೆ. ಸೊ ಹಾಗಾಗಿ ಅದೇ. ಆದರೆ ಪೋಸ್ಟ್ ವೇದಿಕ್ ನಾವು ಬಂದಾಗ, ಪೌರಾಣಿಕ ಅಥವಾ ಯೋಗ ಈ ದೃಷ್ಟಿಯಲ್ಲಿ ಬಂದಾಗ
ಪೌರಾಣಿಕದಲ್ಲಿ ಬಂದಾಗ ಹೆಚ್ಚು ಏನ್ ಹೇಳ್ತಾರೆ, ಜಪವನ್ನ ಮಾಡ್ತಾ ಇರಿ, ಆದ್ರೆ ರೂಪವನ್ನ ತಗೊಂಬನ್ನಿ. ಈ ನಾಮ ಅನ್ನೋಂಥದ್ದು ರೂಪಕ್ಕೆ ಕನೆಕ್ಟ್ ಆಗಿ ಆ ರೂಪದಲ್ಲಿ ಮನಸ್ಸು ನಿಲ್ಬೇಕು, ಅದು ಧ್ಯಾನವಾಗಬೇಕು. ಯಾವಾಗತ್ತೆ? ಜಪ ಧ್ಯಾನವಾಗಿ ಬದಲಾಗತ್ತೆ. ಸೊ ಅದು ಮಾಡ್ಬೋದು. ಜಪ ಬೈ ಇಟ್ ಸೆಲ್ಫ್ ಇಸ್ ಶಬ್ದ ಪ್ರಧಾನ, ಬಟ್ ಜಪ ಕನ್ವರ್ಟಿಂಗ್ ಇನ್ ಟು ಧ್ಯಾನ ಕ್ಯಾನ್ ಬಿ ದಿಸ್ ಒನ್, ರೂಪ. ಇನ್ನು ಪತಂಜಲಿ ಯೋಗ ಸೂತ್ರದ ಅರ್ಥಾನುಸಂಧಾನ ತಜ್ಜಪ ತದರ್ಥ ಭಾವನಂ. ಸೊ ಆ ಒಂದು ಅರ್ಥ, ಇಲ್ಲಿ ನಾವು ನಾಮ ತಗೊಂಡಾಗ ನಾಮಕ್ಕೆ ರೂಪವೇ ಅಥವಾ ದೇವರೇ ಇರುತ್ತೆ, ಆದ್ರೆ ಅರ್ಥಾನುಸಂಧಾನ ಆದಾಗ ಈಶ್ವರ ಅಂದ್ರೆ ಏನು? ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತಿ, ಈ ರೀತಿ ಆ ಗುಣಗಳೆಲ್ಲವೂ ಕೂಡ ಬರಬೇಕು. ಸೊ ಅರ್ಥಾನುಸಂಧಾನ ಈ ರೀತಿಯಲ್ಲೂ ಮಾಡಬಹುದು. ಸೊ ಜಪ ಬೈ ಇಟ್ ಸೆಲ್ಫ್ ಇಸ್ ವಾಚಿಕ ಕರ್ಮ, ಇಸ್ ಶಬ್ದ ಪ್ರಧಾನ. ಆದ್ರೆ ಜಪ ಕ್ಯಾನ್ ಲೀಡ್ ಟು ಧ್ಯಾನಂ ಇನ್ 3 ways. ಜಪ ಆ ಶಬ್ದವನ್ನೇ ಅನುಸರಿಸಿ ಅಜಪಾಜಪವಾಗಿ ಶಬ್ದವನ್ನೇ ಮಾಡಬಹುದು. ಜಪ ರೂಪಾನುಸಂಧಾನವಾಗಿ ಸಾಕಾರ ಧ್ಯಾನ ಆಗಬಹುದು. ಆ ಜಪ ಅರ್ಥಾನುಸಂಧಾನವಾಗಿ ಅಲ್ಲಿ ಆ ಸಗುಣ ಈಶ್ವರನ ಅನುಸಂಧಾನ ಆಗ್ಬಹುದು. ಸೊ 3 ತರದ್ ಮಾಡಬಹುದು. ಆದ್ರೆ ಜಪ ಬೈ ಇಟ್ ಸೆಲ್ಫ್ ಇಸ್ ಶಬ್ದ ಪ್ರಧಾನ. ಬಟ್ ನಾವು ಅದನ್ನ ಹಾಗಾದ್ರೆ ಅಲ್ಲಿಗೆ ಇಡಬೇಕು ಅಂತಲ್ಲ, ಶುರು ಅದರಿಂದ ಮಾಡಿ ನಾವು ಧ್ಯಾನಕ್ಕೆ ನಮಗೆ ಯಾವುದು ಸೂಕ್ತವೋ, ನಾಮದಲ್ಲೇ ಇರಕ್ ಸೂಕ್ತನ, ಆಕಾರಕ್ಕೆ ಹೋಗಕ್ ಸೂಕ್ತನ, ಅಥವಾ ಗುಣಕ್ಕೆ ಹೋಗಕ್ ಸೂಕ್ತನ, ನಮ್ಮ ಮನಸ್ಸು ನಾವು ಪ್ರಶ್ನೆ ಮಾಡ್ಕೊಂಡು ವಿಚ್ ಅಪೀಲ್ಸ್ ಟು ಅಸ್ ಅನ್ನೋಂತ ನಾವು ನೋಡ್ಬೋದು. ಮಂಜು ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರಿಗೆ ಅವಕಾಶ ಕೊಡಿ. ಸರ್ ನಮಸ್ಕಾರ, ನನ್ನ ಹೆಸರು ಮಂಜು, ಅಮೆರಿಕದಿಂದ. ನಮಸ್ಕಾರ ಸರ್. ನಮಸ್ಕಾರ. ಸೊ ಒಬ್ಬ ಗುರು ಮತ್ತೊಬ್ಬರು ಗುರುಗಳು ಹೇಳಿದ ಪ್ರಕಾರ ಜಪ ಅಥವಾ ಧ್ಯಾನದಿಂದ ಸಮಯ ವ್ಯರ್ಥ ಆಗುತ್ತೆ, ಅದ್ರ ಬದಲಿಗೆ ನೀವು ಜನ ಸೇವೆ ಮಾಡೋದ್ರಿಂದ ಇನ್ನೂ ಹೆಚ್ಚು ಪುಣ್ಯ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ಅದರಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಲಿಕ್ಕಾಗತ್ತೆ ಸರ್? ಇದು ಇವತ್ತಿನ ಮಾಡರ್ನ್ ಅಪೀಲಿಂಗ್ ಪೀಪಲ್ಗೆ ಅಥವಾ ಅಪೀಲ್ ಆಗೋದಕ್ಕೆ ಹೇಳುವಂತಹ ವಿಷಯ. ಯಾಕೆಂದಾಗ ಪೂಜೆ ಯಾಕೆ ಮಾಡ್ಬೇಕು, ಪಂಚಾಮೃತ ಸೇವೆ ಇಲ್ಲೇ ಹಾಕೋದ್ರ ಬದಲು ಜನರಿಗೆ ಹಾಕಿ, ನಾಗರ ಪೂಜೆ ಮಾಡೋದ್ರ ಬದಲು ಅಲ್ಲಿ ಹೋಗಿ ಕೊಡಿ, ಈ ರೀತಿ ಹೇಳ್ತಾರೆ. ತಪ್ಪಲ್ಲ, ಆದ್ರೆ ಸರಿಯಲ್ಲ. ಅಲ್ಲಿ ಕೊಡಿ ಅನ್ನೋದು ಸರಿ. ಈಗ ಹೇಳಿದ ಹಾಗೆ ನೀವು ಜಪ ಅಥವಾ ಧ್ಯಾನ ಅಥವಾ ಪೂಜೆ ಇದ್ರ ಬದಲು ಹೋಗಿ ವಾಲಂಟಿಯರಿಂಗ್ ಸರ್ವಿಸ್ ಹೋಗಿ ಜನರಿಗೆ ಮಾಡಿ ಅನ್ನೋದು, ಜನರಿಗೆ ಮಾಡಿ ಅನ್ನೋದು ಸರಿ, ಅದನ್ನು ಮಾಡಿ, ಆದ್ರೆ ಇದನ್ನ ಬಿಡಬೇಡಿ. ಇವತ್ತು ಹಲವಾರು ಜನ ಅಷ್ಟೇ, ಈವನ್ ಪಿತೃಕರ್ಮಗಳಾದಂತಹ ಶ್ರಾದ್ದಾದಿ ಕರ್ಮಗಳನ್ನು ಕೂಡ ಅದು ಬೇಡ, ಯಾಕೆಂದ್ರೆ ಸತ್ತೋರು ಹೋಗಿರ್ತಾರೆ, ಅದ್ರ ಬದಲು ಯಾವ್ದಾರ ಒಂದು ಓಲ್ಡ್ ಏಜ್ ಹೋಗೋ ಇದಕ್ಕೆ ಹಾಕಿ. ನೋ, ನೀವು ಓಲ್ಡ್ ಏಜ್ ಹೋಮ್ ಹೋಗೋದು ನಮ್ಗೆ ಪಂಚಮಹಾಯಜ್ಞಗಳು ಅಂತ ನಾನು ನಿನ್ನೆ ಹೇಳಿದೆ ಅನ್ಸುತ್ತೆ, ಜಸ್ಟ್ ಬೈ ಮೆನ್ಷನ್ ಮಾಡಿದೆ ಅನ್ಸುತ್ತೆ. ಪಂಚಮಹಾಯಜ್ಞಗಳು ನಿತ್ಯ ಕರ್ಮಗಳು ತೈತ್ತರೀಯ ಉಪನಿಷತ್ತಲ್ಲಿ ನೇರವಾಗಿ ಬರುತ್ತೆ, ಕೃಷ್ಣ ಯಜುರ್ವೇದದಲ್ಲಿ ನೇರವಾಗಿ ಪಂಚಮಹಾಯಜ್ಞಗಳ ಸ್ಟೇಟ್ಮೆಂಟೇ ಬರುತ್ತೆ. ಏನು ಅಂತಂದಾಗ ದೇವಕರ್ಮ, ದೇವಯಜ್ಞ, ಪಿತೃಯಜ್ಞ, ಋಷಿ ಯಜ್ಞ, ನರಯಜ್ಞ, ಭೂತಯಜ್ಞ. ಅಂದ್ರೆ ನಾನು ನನ್ನ ಜೀವನವನ್ನ ಮಾಡೋದಕ್ಕೆ ಯಾರ್ಯಾರಿಂದ ಋಣವನ್ನ ಸಾಲವನ್ನ ಪಡೆದಿದ್ದೀನಿ, ಕೊನೆಯಿಂದ ಬರ್ತಾ ಹೋಗೋಣ. ಭೂತಯಜ್ಞ ಅಂತಂದಾಗ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ನನ್ನ ಒಂದು ಜೀವನಕ್ಕೆ, ನನ್ನ ಹೊಟ್ಟೆಯಲ್ಲಿ ಎಷ್ಟು ಕ್ರಿಮಿ ಕೀಟಗಳಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅದಿರೋದಕ್ಕೆ ನಾವು ಬದುಕಿರೋದು. ಒಂದು ಫಾರ್ಮ್ ಆಗ್ಬೇಕು ಅಂದ್ರೆ, ಒಂದು ಅಗ್ರಿಕಲ್ಚರ್ ಆಗ್ಬೇಕು ಅಂದ್ರೆ ಅಲ್ಲಿ ಕ್ರಿಮಿ ಕೀಟಗಳದಿರುತ್ತೆ. ಹುಲಿ, ಸಿಂಹ ಎಲ್ಲವೂ ಇದ್ದು, ಈವನ್ ಇಲಿ ಇದ್ದು, ಸರ್ಪ ಇದ್ದು ನಮಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಅದರಿಂದ ನಾನು ತಗೊಂಡಿದ್ದೀನಿ. ಹಾಗಾಗಿ ನಾನು ಯಾವುದೇ ಹಸು ಅಂತಾನೆ ಇಲ್ಲ, ಯಾವುದೇ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಇಂಥವಕ್ಕೆ ಅಥವಾ ಗಿಡ ಮರ ಇಂಥವಕ್ಕೆ ಸೇವೆ ಮಾಡಬೇಕು. ಬಿಕಾಸ್ ನಾನು ಐ ಹ್ಯಾವ್ ಟೇಕನ್ ಮೆನಿ ಥಿಂಗ್ಸ್ ಇನ್ಕ್ಲೂಡಿಂಗ್ ಆಕ್ಸಿಜನ್, ವೆಜಿಟೇಷನ್ ಎಲ್ಲವೂ. ಸೊ ಅದಕ್ಕೆ ನಾನು ಮಾಡ್ಲೇಬೇಕು. ಭೂತಯಜ್ಞ. ನೆಕ್ಸ್ಟ್ ನರಯಜ್ಞ. ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಸಮಾಜ ಕೆಲಸ ಮಾಡ್ತಿದೆ, ಒಬ್ಬ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದೇನೆ, ಒಬ್ರು ಸರ್ವೆಂಟ್ ಮೇಡ್ ಬರ್ತಾ ಇದಾರೆ, ಇನ್ನೊಬ್ರು ಬಸ್ ಡ್ರೈವರ್ ಇದಾರೆ, ಕಂಡಕ್ಟರ್ ಇದಾರೆ, ಈ ತರ ಎಲ್ಲರಿಂದ ನಾನು ಅವ್ರಿಗೆ ದುಡ್ಡು ಕೊಡಬಹುದು, ಬಟ್ ದಟ್ಸ್ ಅ ಪ್ರೈಸ್, ನಾಟ್ ದ ವ್ಯಾಲ್ಯೂ. ಸೊ ಹಾಗಾಗಿ ಅವರಿಂದ ನಾನು ಸಾಲ ತಗೊಂಡಿದ್ದೀನಿ, ಆದ್ರಿಂದ ನಾನು ನರಸೇವೆಯನ್ನ ಮಾಡ್ಲೇಬೇಕು. ಅವ್ರು ಹೇಳಿದ ಹಾಗೆ ಹೋಗಿ ಅಲ್ಲಿ ಸೇವೆ ಮಾಡಿ ಮಾಡ್ಲೇಬೇಕು. ಅದು ನರಸೇವೆ, ನರಯಜ್ಞ. ಇಲ್ಲ ಸಾಲ ತೀರಲ್ಲ. ಮೂರನೇದು ಋಷಿಯಜ್ಞ. ಋಷಿಯಜ್ಞ ಅಂದ್ರೆ ನಾನು ಈ ಒಂದು ಪರಂಪರೆಯಲ್ಲಿ ಬರಲಿಕ್ಕೆ, ವೈದಿಕ ಸಂಸ್ಕೃತಿಯಲ್ಲಿ ಬರೋದಕ್ಕೆ, ಈ ಒಂದು ಭಗವದ್ಗೀತಾದಿಗಳು ಇವತ್ತೂ ಉಳಿಯೋದಕ್ಕೆ ಹಲವಾರು ಜನ ಋಷಿ ಪರಂಪರೆ ಇದೆ, ಅವರಿಂದ ಕಲ್ತಿದ್ದೀನಿ. ಹಾಗಾಗಿ ನಾನು 2 ಸ್ವಾಧ್ಯಾಯ ಪ್ರವಚನ, ಹೇಳ್ಕೊಟ್ಟಿದ್ದನ್ನ ಅಧ್ಯಯನ ಮಾಡ್ತೀನಿ, ಅನುಷ್ಠಾನ ಮಾಡ್ತೀನಿ, ಹಾಗೆ ಗೊತ್ತಿದ್ದನ್ನ ಹೇಳ್ಕೊಡ್ತೀನಿ ಮಕ್ಕಳಿಗೆ, ಸುತ್ತಮುತ್ತಲವ್ರಿಗೆ. ಆ ರೀತಿಯಲ್ಲಿ ಸಂಸ್ಕಾರ ಹೇಳ್ಕೊಡೋದು, ಇದು ಋಷಿಯಜ್ಞ. ಇಲ್ಲ ಅಂದ್ರೆ ನಾನು ಕಲ್ತ್ಕೋತೀನಿ ಯಾರಿಗೂ ಹೇಳ್ಕೊಡಲ್ಲ ಅಂದ್ರೆ ಸಾಲ ತೀರ್ಸ್ದಂಗಾಗಲ್ಲ. ಇನ್ನು ಪಿತೃಯಜ್ಞ. ಪಿತೃಯಜ್ಞ ಅಂತಂದಾಗ ನಾನು ಹೀಗೆ ಬದುಕಬೇಕು ಅಂದ್ರೆ ನನ್ನ ತಾಯಿ ತಂದೆ ಹುಟ್ಟಿಸಿದ ಕಾರಣ, ನನ್ನ ಅಜ್ಜಿ ಅಜ್ಜ, ನನ್ನ ಮುತ್ತಜ್ಜ, ಇವರ ಒಂದು ಲೀನಿಯೇಜ್,
ಆ ಒಂದು ಕೌಟುಂಬಿಕ ಪರಂಪರೆಯಲ್ಲಿ ನಾನು ಒಂದಷ್ಟು ಕಲ್ತಿದ್ದೀನಿ. ಸೊ ಹಾಗಾಗಿ ಅವರಿಂದ ಪಡೆದಿರುವಂತಹದ್ದು ದೈಹಿಕವಾಗಿ, ಮಾನಸಿಕವಾಗಿ, ಫೈನಾನ್ಷಿಯಲ್, ಆರ್ಥಿಕವಾಗಿ ಎಲ್ಲವನ್ನ ಪಡೆದಿದ್ದೀನಿ. ಹಾಗಾಗಿ ಅವರಿಗೆ ಮಾಡುವಂಥದ್ದು, ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಹೋದ್ಮೇಲೆ ಅವರ ನೆನಪನ್ನ ಮಾಡಿಕೊಂಡು, ಅದು ವರ್ಷಕ್ಕೊಂದು ದಿನ ಅಲ್ಲ, ಪ್ರತಿನಿತ್ಯ ಒಳ್ಳೆ ಕೆಲಸವನ್ನ ಮಾಡುವಾಗ ಈವನ್ ಪೂಜೆಗಳಲ್ಲೂ ಪಿತೃಗಳನ್ನು ನೆನಪಿಸ್ಕೊಳಕ್ ಹೇಳ್ತಾರೆ. ಆ ಒಂದು ರೀತಿಯಲ್ಲಿ ವರ್ಷಕ್ಕೊಂದು ದಿನ ಅವರಿಗೆ ಅಂತಾನೆ ಹೇಳಿ ಅವರ ಗುಣಾನುಸಂಧಾನ ಮಾಡ್ತಾ ಆ ಗುಣಗಳು ನನ್ನಲ್ಲೂ ಬರಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು. ಎಲ್ಲವೂ ಬರೋದಕ್ಕೆ ಕಾರಣ ಈ ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ. ಇದೆಲ್ಲ ನನ್ಗೆ ಯಾಕೆ ಸಿಕ್ತು? ಪರಮಾತ್ಮನ ಒಂದು ಕರ್ಮ ಫಲದಾತನಾಗಿ ನನಗೆ ಕೊಟ್ಟಿದ್ದಾನೆ. ನನಗೆಲ್ಲವನ್ನ ಕೊಟ್ಟಿರೋದು, ನನ್ನ ಎಬಿಲಿಟೀಸ್ ನ ಕೊಟ್ಟಿರೋದು, ನನಗೆಲ್ಲ ಆಗ್ತಾ ಇರೋದು ಯಾವ್ದಂದ್ರೆ ಪರಮಾತ್ಮ ಶಕ್ತಿಯಿಂದ. ಹಾಗಾಗಿ ಪರಮಾತ್ಮ ದೇವಯಜ್ಞ, ನರಯಜ್ಞವನ್ನ ಹೆಚ್ಚು ಮಾಡ್ತೀರಾ ಖಂಡಿತ. ಅವ್ರು ಹೇಳಿದ್ದನ್ ಬೇಕಾದ್ರೆ ನಿಮ್ಗೂ ಆಸಕ್ತಿ ಇದ್ರೆ ಇದನ್ನ 5ನ್ನ ಸೇರಿ 100 ಮಾರ್ಕ್ಸ್ ಅಂತ ಅಂದ್ಕೊಳ್ಳೋಣ. 100 ಮಾರ್ಕ್ಸ್ ಅಲ್ಲಿ ಬೇಕಾದ್ರೆ ಇದಕ್ಕೆ 60 ಮಾರ್ಕ್ಸ್ ಕೊಡಿ, ನರಸೇವೆನೇ ಮಾಡಿ ಬೇಕಾದ್ರೆ ಜಾಸ್ತಿ. ಆದ್ರೆ ಇನ್ನು ಉಳಿದಿದ್ದನ್ನು 10 ಮಾಡ್ಲೇಬೇಕು. ಒಬ್ಬರಿಗೆ ವಯಸ್ಸಾಗಿದೆ, ನನಗೆ ನರಸೇವೆ ಮಾಡೋದಕ್ಕಾಗಲ್ಲ, ದೇವ ಸೇವೆ ಜಾಸ್ತಿ ಮಾಡ್ತೀನಿ, 60% ಮಾಡಿ, ಇನ್ನು ಉಳಿದಿದ್ದನ್ನು 10 ಮಾಡ್ಲೇಬೇಕು. ಇಲ್ಲ ನಂಗೆ ಟೀಚ್ ಮಾಡಕ್ ಬರುತ್ತೆ, ನಂಗೆ ಈ ತರ ಅಧ್ಯಯನ ಮಾಡಕ್ ಬರುತ್ತೆ, ಈ ತರ ಮಾಡಿ, ಅದನ್ನ ಬೇಕಾದ್ರೆ ಒಂದು 50 ಮಾಡಿ, ಇನ್ನೊಂದು 10, 15, 20 ಈ ತರ ಮಾಡಿ. ಸೊ ಈ ರೀತಿಯಲ್ಲಿ ಎಲ್ಲವನ್ನು ಕಂಪಲ್ಸರಿ ಮಾಡಬೇಕು. ಪ್ರಪೋರ್ಷನ್ ಕ್ಯಾನ್ ಬಿ ಲೆಸ್ ಆರ್ ಮೋರ್, ದಟ್ ಈಸ್ ಅಪ್ ಟು ಈಚ್ ಆಫ್ ಅಸ್. ಬಟ್ ನಿಲ್ಲಿಸುವಂತಿಲ್ಲ. ನಿಲ್ಲಿಸೋದಕ್ಕೆ ಹೇಳಿದ್ರೆ ಸಾರಿ ಟು ಸೇ, ಐ ಆಮ್ ಸಾರಿ ಟು ಸೇ, ಅದ್ ಯಾರು ಹೇಳಿದ್ರೋ ಹಿ ಇಸ್ ಮಿಸ್ಲೀಡಿಂಗ್. ಇಷ್ಟು ಮಾತ್ರ ಹೇಳಬಲ್ಲೆ. ಯಾರೇ ಆಗ್ಲಿ ಪಿತೃಯಜ್ಞವನ್ನೋ ಅಥವಾ ದೇವ ಪೂಜೆಯನ್ನೋ ಯಜ್ಞವನ್ನ ಮಾಡಬಾರದು ಅಂತ ಹೇಳಿದ್ರೆ ದೇ ಡು ನಾಟ್ ನೋ ದ ಶಾಸ್ತ್ರಿಕ್ ಐಡಿಯಾಸ್. ಇವತ್ತಿನ ಮಾಡರ್ನ್ ಪೀಪಲ್ ಅಪೀಲಿಂಗ್ ಆಗೋ ತರ ಹೇಳಿದ್ದಾರೆ ಅಂತ ಹೇಳ್ಬೋದು. ಅವರು ಗೌರವ ಸೂಚಿಸಬಹುದೇ ಹೊರತು ಬಟ್ ನಥಿಂಗ್ ಮೋರ್. ಸೊ 8 ಗಂಟೆ ಆಯ್ತು ಅನ್ಸುತ್ತೆ. ಸ್ನೇಹಾಜಿ ನಿಲ್ಸೋಣ. ಹಾ, ಕಾರ್ಯಕ್ರಮ ಸಮಯ ಆಗಿದೆ, ಹೀಗಾಗಿ ಕಾರ್ಯಕ್ರಮ ಹಲವಾರು ಜನರಿಗೆ ಇನ್ನೂ ಪ್ರಶ್ನೆಗಳಿರಬಹುದು. ಇವಾಗ ವಾಟ್ಸ್ಆಪ್ ಗ್ರೂಪ್ ಓಪನ್ ಮಾಡ್ತೀವಿ, ನಿಮ್ಮ ಪ್ರಶ್ನೆಗಳನ್ನ ವಾಟ್ಸ್ಆಪ್ ನಲ್ಲಿ ಕೇಳಿ. ಆದಷ್ಟರ ಮಟ್ಟಿಗೆ ಪ್ರಶ್ನೋತ್ತರಗಳ ಅಲ್ಲೂ ನಡೆಯುತ್ತೆ. ಇವತ್ತು ನಾವು ಕಾಯ ವಾಚ ಮನಸಾದ್ರಲ್ಲಿ ಅರ್ಧ ನೋಡಿದೀವಿ ಕ್ವಾಲಿಟೇಟಿವ್. ನಾಳೆ ಅದರ ಒಂದು ಕಂಟೆಂಟ್ ಯಾವ ರೀತಿ ಇರಬೇಕು, ಅದರಲ್ಲಿ ಗ್ರೇಡ್ ಇದೆಯಾ, ಗ್ರೇಡ್ ಇದ್ರೆ ಹೇಗೆ ಅನ್ನುವಂಥದ್ದನ್ನು ನಾವು ನೋಡೋಣ. ಅದ್ಭುತವಾದಂತಹ ಅರ್ಥಾನುಸಂಧಾನ ಹಾಗೆ ಅನುಷ್ಠಾನ ಯೋಗ್ಯವಾದಂತಹ ಸಾಧನೆಗಳನ್ನ ರಮಣರು ಹೇಳ್ತಾ ಇದ್ದಾರೆ. ಇದನ್ನ ಇನ್ನು ಹೆಚ್ಚು ತಿಳ್ಕೊಳ್ಳೋಣ. ಧನ್ಯವಾದಗಳು.